ಕೆಆರ್ಪೇಟೆ ತಾಲೂಕು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಸ್ವತ್ತು ನರೇಗಾ ಯೋಜನೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಅಂತಹವರ ವಿರುದ್ಧ ಶಿಸ್ತು ಕ್ರಮ ಹಾಗೂ ತಾಲೂಕು ಪಂಚಾಯಿತಿಯ ವಾಣಿಜ್ಯ ಸಂಕೀರ್ಣಗಳನ್ನು ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಕ್ರಮಬದ್ಧವಾಗಿ ನಡೆಸಬೇಕು ಅಂತ ಆಗ್ರಹಿಸಿ ತಾಲೂಕು ಪಂಚಾಯಿತಿ ಕಚೇರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನೇತೃತ್ವ ವಹಿಸಿ ಮಾತನಾಡಿದ ಕರ್ವೆ ಜಿಲ್ಲಾಧ್ಯಕ್ಷ ವೇಣು, ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಪ್ರಾಂಗಣದಲ್ಲಿ ಸುಮಾರು 45ಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆಗಳು ಇದ್ದು, ಕಳೆದ ಬಾರಿ ನಿಯಮ ಬಾಹಿರವಾಗಿ ಬಹಿರಂಗ ಹರಾಜು ಮಾಡದೆ 3 ತಿಂಗಳು ಬಾಡಿಗೆ ಮನ್ನಾ ಮಾಡಿ ಸಭೆಯಲ್ಲಿ ನಿಯಮವನ್ನು ಉಲ್ಲಂಘಿಸಿ ಮೊದಲಿನಿಂದ ಬಾಡಿಗೆ ಇದ್ದವರ ಅನುಸಾರವಾಗಿಯೇ ನಡೆದುಕೊಂಡು ಬಂದಿದೆ. ಈ ವಿಚಾರವಾಗಿ 4 ಬಾರಿ ದೂರು ಕೊಟ್ಟರೂ ಕೂಡ ಯಾವುದೇ ರೀತಿಯ ಕಾನೂನು ಮುಖಾಂತರ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ಪಂಚಾಯಿತಿ ರಾಜ್ ಅಧಿನಿಯಮದ ಪ್ರಕಾರವಾಗಿ ಬಹಿರಂಗ ಹರಾಜಿನ ಬಗ್ಗೆ ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ಮಾಹಿತಿ ನೀಡಿ ಕರಪತ್ರಗಳನ್ನು ಹಂಚಿ ಬಹಿರಂಗಗೊಳಿಸಿದ ನಂತರ ಹರಾಜು ಪ್ರಕ್ರಿಯೆ ನಡೆಸಬೇಕು. ಆದರೆ ಹಲವು ವರ್ಷಗಳಿಂದ ಉಳ್ಳವರಿಗೆ ಕೈಗೊಂಬೆಯಾಗಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತಾಲೂಕಿನ ಕೆಲ ಗ್ರಾಮ ಪಂಚಾಯಿತಿಗಳಲ್ಲಿ 15ನೇ ಹಣಕಾಸನ್ನು ದುರುಪಯೋಗ ಪಡಿಸಿಕೊಂಡು ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ಖರೀದಿಸುವುದು ಮತ್ತು ಕಾಮಗಾರಿಗಳನ್ನು ನರೇಗಾ ಕಾಮಗಾರಿಗಳಲ್ಲಿ ಕೆಲಸ ಮಾಡಿ ನಿರ್ವಹಿಸಿದ ಕಾರ್ಮಿಕರಿಗೆ ಹಣ ಬಿಡುಗಡೆ ಮಾಡದೆ ಅವರಿಗೆ ಬೇಕಾದಂಥ ಜಾಬ್ ಕಾರ್ಡ್ಗಳಿಗೆ ಹಣ ಬಿಡುಗಡೆ ಮಾಡಿ ಕಳಪೆ ಗುಣಮಟ್ಟದ ಕಾಮಗಾರಿಗಳನ್ನು ನಿಯಮ ಬಾಹಿರವಾಗಿ ನಿರ್ವಹಿಸಿದ್ದಾರೆ. ಪಂಚಾಯತ್ ರಾಜ್ ಅಧಿನಿಯಮಗಳನ್ನು ಉಲ್ಲಂಘನೆ ಮಾಡಿ ಹಲವಾರು ಈ ಸ್ವತ್ತುಗಳನ್ನು ಮಾಡಿರುವ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಲೋಕಾಯುಕ್ತ ಬಂದ ಸಂದರ್ಭದಲ್ಲಿ ಪಿಡಿಒ ಮತ್ತು ಬಿಲ್ ಕಲೆಕ್ಟರ್ ರೈತನಿಂದ ಹಣ ಪಡೆಯುವಾಗಲೇ ಸಿಕ್ಕಿಬಿದ್ದುದು. ಇದರ ಬಗ್ಗೆ ಇಲಾಖೆಯ ತನಿಖೆ ನಡೆಸಿ ಪಿಡಿಒಗೆ ಲೋಕಾಯುಕ್ತ ನ್ಯಾಯಾಲಯದಿಂದ ತೀರ್ಪು ನೀಡುವ ತನಕ ನಮ್ಮ ಇಲಾಖೆಯಲ್ಲಿ ಯಾವುದೇ ರೀತಿಯ ಹುದ್ದೆಗಳನ್ನು ನೀಡಬಾರದು ಅಂತ ಒತ್ತಾಯಿಸಿದ ವೇಣುರವರು ಅಧಿನಿಯಮದ ಬಾಹಿರವಾಗಿ ನಡೆದಿರುವಂತಹ ಕಾಮಗಾರಿಗಳು ಮತ್ತು ಸರ್ಕಾರದ ಹಣ ದುರುಪಯೋಗವಾಗಿರುವುದನ್ನು ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಸುಷ್ಮಾರವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಅದು ಯಾವ ಕ್ರಮಗಳನ್ನು ಕೈಗೊಂಡಿಲ್ಲ. ಈಗ ಮುಂದಿನ ತಿಂಗಳು 44 ಮಳಿಗೆದು ಅವಧಿ 5 ವರ್ಷದ ಅವಧಿ ಮುಗಿತಾ ಇದೆ. ಇದು ಯಾವ ರೀತಿ ಇವರು ಕ್ರಮ ತಗೊಂಡು ಬಹಿರಂಗ ಹರಾಜು ಮಾಡಿ ಸ್ಥಳೀಯ ಪತ್ರಕರ್ತರಿಗೆ ಮಾಹಿತಿ ಕೊಟ್ಟು ಕರಪತ್ರಗಳನ್ನು ಹಂಚಿ ಇವತ್ತಿನ ನಿರುದ್ಯೋಗಿಗಳಿಗೆ ಆ ಮಳಿಗೆಗಳು ನಿಯಮಾನುಸಾರವಾಗಿ ಸಿಗಬೇಕು ಅಂತೇಳಿ ಇವತ್ತು ನಾವು ಈ ಚಳುವಳಿಯನ್ನು ಮಾಡ್ತಾ ಇದ್ದೀವಿ. ಯಾಕೆ ಈ ವ್ಯವಸ್ಥೆ ನಾವೇ ಬರಬೇಕಾ, ನಾವೇ ಚಳುವಳಿ ಮಾಡಬೇಕಾ? ಹಣವನ್ನು ಸಂಪೂರ್ಣವಾಗಿ ಹಣವನ್ನು ವಸೂಲಿ ಮಾಡಿ ಪಾಪ ಅವನು ಯಾವುದೋ ಒಂದು ಕೇಂದ್ರದಲ್ಲಿ ಸಂಘ ಸಂಸ್ಥೆ ಹಣ ಎತ್ಕೊಂಡು ಬಂದು ವರ್ಷ ಪೂರ್ತಿ ಅವನು ಸಾಲಗಾರರಾಗಿ ಕೊನೆಗೆ ಆತ್ಮಹತ್ಯೆ ದಾರಿ ಹಿಡಿಬೇಕು. ಇವ್ರಿಗೆ ಲಕ್ಷಾಂತರ ರೂಪಾಯಿ ವ್ಯಯಿಸೋದಾದ್ರೆ ಇನ್ಯಾಕೆ ಈ ವ್ಯವಸ್ಥೆ, ಯಾಕೆ ಈ ಕಾನೂನು ಎಲ್ಲಿಗೆ ಬಂದು ನಿಂತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ? ಮೊನ್ನೆ ಮುರುಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಡೆದಂಥದ್ದು, ಒಬ್ಬ ಬಿಲ್ ಕಲೆಕ್ಟರ್, ಒಬ್ಬ ಪಿಡಿಒ ಒಬ್ಬ ರೈತನ ಹತ್ರ 50,000 ಡಿಮ್ಯಾಂಡ್ ಮಾಡ್ತಾನೆ. 20,000 ಅಡ್ವಾನ್ಸ್ ಕೊಡ್ಬೇಕಾದ್ರೆ ಲೋಕಾಯುಕ್ತರು ಬಂದ ಸಂದರ್ಭದಲ್ಲಿ ಅವ್ನು ಸಿಹಾಕೋತಾನೆ. ಎಲ್ಲೂ ಬಂದು ನಿಂತ್ಕೊಂಡೈತೆ. ಇವತ್ತು ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಬ್ಬ ಗಾಡಿ ಕೆಲಸ ಮಾಡುವಂಥ ಒಬ್ಬ ಯುವಕ ಬಂದಿದ್ದಾನೆ. ನಂದು 22,000 ಆ ಪಿಡಿಒಗೆ ಗೂಗಲ್ ಪೇ ಮಾಡಿದ್ದೀನಿ ಅಂತ ಬಂದಿದ್ದಾನೆ ನಮ್ಮ ಹೋರಾಟ ತಿಳ್ಕೊಂಡು. ಎಲ್ಲಿಗಿದೆ ಈ ತಾಲೂಕಿನ ವ್ಯವಸ್ಥೆ? ಇಲ್ಲೊಬ್ರು ಬಂದಿದ್ದಾರೆ, ನಮ್ಮ ತಾತನ ಆಸ್ತಿಯನ್ನು ಈ ಸ್ವತ್ತು ಮಾಡಿಸ್ಕೊಳ್ಳೋಕೆ ಹೋದಾಗ 2 ಲಕ್ಷ ಕೇಳಿದ ಅದೇ ಪಿಡಿಒ ಅಂತ ಹೇಳ್ತಾರೆ. ಹಂಗಾರೆ ಅದೊಂದು ಪಿಡಿ ಅಲ್ಲ, ಹಂಗಾರೆ ಪಂಚಾಯತಿ ವ್ಯಾಪ್ತಿಲ್ಲ. ಹಾಗಾದ್ರೆ ಬಹುತೇಕ ಈ ತಾಲೂಕಿನ 30ಕ್ಕೂ ಹೆಚ್ಚು ಗ್ರಾಮ ಪಂಚಾಯತಿಗಳಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೀತಾ ಇದೆ. ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದೀರಿ? ನಿಯಮ ಉಲ್ಲಂಘನೆ ಮಾಡಿ ಲೈಸೆನ್ಸ್ಗಳು ಕೊಡ್ತಾ ಇದ್ದೀರಿ. ಮರಗಳ ಪಿಚಿಂಗ್ ಮಾಡೋಕ್ಕೆ ನಿಮ್ಮ ಪಂಚಾಯತ್ ರಾಜ್ಯದಲ್ಲಿ ಅದು ಇಲಾಖೆಯಲ್ಲಿ ಅದು ಅಧಿನಿಯಮನೇ ಇಲ್ಲ. ಲೈಸೆನ್ಸ್ ಕೊಡ್ತಾ ಇದ್ದೀರಿ ನೀವು ಪುಡಿ ಮಾಡೋಕ್ಕೆ. ಎಷ್ಟೆಷ್ಟು ಅವ್ಯವಹಾರಗಳಿಗೆ ನೀವು ನಿಯಮಗಳನ್ನ ಉಲ್ಲಂಘನೆ ಮಾಡಿ ನೀವು ಲೈಸೆನ್ಸ್ಗಳು ಕೊಡ್ತಾ ಇದ್ದೀರಿ. ಯಾಕೆ ಈ ವ್ಯವಸ್ಥೆ, ಯಾಕೆ ಇಷ್ಟು ಭ್ರಷ್ಟಾಚಾರ? ಹಾಗಾಗಿ ಕೂಡಲೇ ಏನು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣೆ ಕರೀತಾರೆ, ಅವರು 34 ಪಂಚಾಯತಿಯ ಪಿಡಿಒಗಳನ್ನ ಕರೆದು ಒಂದು ಸಭೆ ಮಾಡಿ ರೈತರ ಹತ್ರ ಹಣ ವಸೂಲಿ ಮಾಡೋದು ನಿಲ್ಲಿಸಬೇಕು. ಇವರು ಏನು ನಿಯಮ ಪ್ರಕಾರ ಇದೆ 15 ಫೈನಾನ್ಸ್ ಹಣ. ಇವಾಗ ಒಬ್ಬ 2 ಅಂಗಡಿ, ಒಬ್ಬ 2 ಮಾರ್ವಾಡಿ ಅಂಗಡಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇದೆ. 15ನೇ ಹಣಕಾಸಿನ ವ್ಯವಹಾರಕ್ಕೆ ಅವನು ಕಳಪೆ ಗುಣಮಟ್ಟದ ಬಲ್ಬ್ಗಳು ಮತ್ತು ನಲ್ಲಿಗಳು, ಪೈಪ್ಗಳು, ಈ ಥರದ ಸಾಮಗ್ರಿಗಳನ್ನು ಗ್ರಾಮ ಪಂಚಾಯತಿಗಳು ಸಪ್ಲೈ ಮಾಡಿ ಅವು 1 ವರ್ಷ 2 ವರ್ಷ ಬರಬಾರ್ದು. ಕೋಟಿ ಗಂಟೆ ಹಣ ಲೂಟಿ ಆಗಬೇಕು. ಕೇಂದ್ರ ಸರ್ಕಾರದ 15ನೇ ಹಣಕಾಸು ಹಣ ಸಂಪೂರ್ಣವಾಗಿ ಲೂಟಿ ಆಗಬೇಕು. ಇವರು ಸಾಮಗ್ರಿಗಳ ಖರೀದಿ ಮಾಡೋ ನೆಪದಲ್ಲಿ ನರೇಗಾದಲ್ಲಿ ನೋಡಿದ್ರಿ, ಎಲ್ಲ ಪಂಚಾಯತಿಗಳು ನೋಡ್ತಾ ಇದ್ದೀರಿ. ಆ ಜಾಬ್ ಕಾರ್ಡಲ್ಲಿ ಕೆಲಸ ಮಾಡುವಂಥವರೇ ಇರೋದಿಲ್ಲ, ಬಹುತೇಕ ಬೇರೆ ಬೇರೆ ಇರ್ತಾರೆ. ಹೀಗಾಗಿ ಮಾನ್ಯ ತಾಲೂಕ್ ಪಂಚಾಯತಿ ಇವರಿಗೆ
ನಾವು ಇವತ್ತೆಲ್ಲ ದೊಡ್ಡ ತಾಲೂಕು ಪಂಚಾಯತಿ ಮಳಿಗೆಗಳಿರ್ಬೋದು ಮತ್ತು ಗ್ರಾಮ ಪಂಚಾಯತಿ ವ್ಯಾಪಕ ಭ್ರಷ್ಟಾಚಾರ ಒಂದು ಮನವಿ ಕೊಡುವಂಥದ್ದನ್ನ ಕರ್ನಾಟಕ ರಾಷ್ಟ್ರ ಜೊತೆ